ಮೇಡಮ್, ನೀವು ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿದ್ರಿ, ಅಂಗನವಾಡಿ ಕಾರ್ಯಕರ್ತರ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೇಡಮ್. ಅದು LKG UKG ಇಶ್ಯೂ ಇಟ್ಕೊಂಡೆ ಅವ್ರು ಮಾಡ್ತಾರೆ. ಹೌದು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಣ ಇಲಾಖೆಯವರು ಶಾಲೆಗಳಲ್ಲಿ LKG UKGಯನ್ನು ಶುರು ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 700ಕ್ಕಿಂತ ಮೇಲ್ಪಟ್ಟು ಶಾಲೆಗಳಲ್ಲಿ ತರೀತಾ ಇದ್ದಾರೆ. ಸೊ ಇದನ್ನು ವಿರೋಧಿಸಿ ಇವತ್ತು ಸುಮಾರು ದಿನದಿಂದ, ಒಂದು ವಾರದಿಂದ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಪ್ರತಿಭಟನೆಗೆ ಕೂತ್ಕೊಂಡಿದ್ರು. ಆ ವಿಚಾರವಾಗಿ ಮೊನ್ನೆ ಶನಿವಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು ಚರ್ಚೆ ಆಯಿತು. ಅದು ಸೋಮವಾರ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಹಾದಿಗೆ ಬರಬೇಕು ಅಂತ ಡಿಸಿಷನ್ ಆಯಿತು. ಅದೇ ರೀತಿ ಇವತ್ತು ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣವನ್ನು ಸ್ಥಳೀಯದಲ್ಲಿ, ಅಂದರೆ UKG LKG ಅದನ್ನು ಸರ್ಕಾರಿ ಸ್ಕೂಲ್ಗಳಲ್ಲೇ ಕೊಟ್ಟಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಂತಂದರೆ ಏನಿದು ಪ್ರೈವೇಟ್ ಸ್ಕೂಲ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ಸರ್ಕಾರಿ ಸ್ಕೂಲ್ಗಳಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅಂತ ಒಂದು ಕಾಳಜಿಯನ್ನು, ಕಳಕಳಿಯನ್ನು ಶಿಕ್ಷಣ ಇಲಾಖೆಯವರು ಹೇಳಿದರು. ಅದೇ ರೀತಿ ನಮ್ಮ ಕಾಳಜಿ, ನಮ್ಮ ಕಳಕಳಿ ಏನು, ನಮ್ಮ ಅಂಗನವಾಡಿ ಕಾರ್ಯಕರ್ತರದ್ದೇನು ಅಂತಂದರೆ ನಮ್ಮ ಇಂಟಿಗ್ರಿಟಿಯನ್ನು ನಾವು ಬಿಟ್ಕೊಡ್ಬಾರ್ದು. ಯಾಕಂದರೆ ಸುಮಾರು 46-47 ವರ್ಷದಿಂದ ಅಂಗನವಾಡಿ ನಡೆಸ್ಕೊಂಡು ಒಂದು ಪೋಷಣ್ ಅಭಿಯಾನದ ಅಡಿಯಲ್ಲೂ ಕೂಡ ನಾವು ಬಹಳಷ್ಟು ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡೋದ್ರ ಜೊತೆಯಲ್ಲಿ ವಿದ್ಯೆಯನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಕೂಡ ಅಂಗನವಾಡಿಗಳು ಮಾಡ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಭಾಳ ಚರ್ಚೆ ಆಗಿ ಒಂದು ಮಧ್ಯದ ಒಂದು ಇದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಯವರೆಗೆ ಸುಮಾರು 2500 ಏನು KPS ಸ್ಕೂಲ್ನಲ್ಲಿ ಶುರು ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಅವರು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ, ಅದನ್ನು ಹೊರತುಪಡಿಸಿ ಹೊಸದಾಗಿ ಯಾವುದನ್ನು ಕೂಡ ಇನ್ಮೇಲೆ ಅವ್ರು ಮಾಡೋದಿಲ್ಲ. ಒಂದು ತಜ್ಞರ ಕಮಿಟಿಯನ್ನು ಒಂದು ನೇಮಕ ಮಾಡಿ, ತಜ್ಞರ ಕಮಿಟಿಯ ಒಂದು ಅಧ್ಯಯನ ಆದ ಮೇಲೆ ಮತ್ತೆ 2 ಇಲಾಖೆಗಳು ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಒಂದಾಯಿತು. ಇನ್ನೊಂದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿಗಳ ಅಪ್ಗ್ರೇಡೇಷನ್ ಆಗಬೇಕು ಅಂತ ನಾವು ಪ್ರಸ್ತಾವನೆಯನ್ನು ಕೊಟ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹಮತಿಯನ್ನು ಕೊಟ್ಟಿದ್ದಾರೆ. ಇನ್ಮೇಲೆ ಅಂಗನವಾಡಿಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿಗಳಂತ ಮಾಡ್ತೀವಿ. ಅಲ್ಲಿನೇ LKG UKG ಆಂಗ್ಲ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ನಡೆಯುವಂಥ ಕಾರ್ಯರೂಪ ಮಾಡ್ತಾ ಇದ್ದೀವಿ. ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು 9000 ಅಂಗನವಾಡಿಗಳನ್ನು, ಯಾಕಂತಂದರೆ ಅಲ್ಲಿ ಗ್ರ್ಯಾಜುಯೇಟ್ ಟೀಚರ್ಗಳಿದ್ದಾರೆ, ಗ್ರ್ಯಾಜುಯೇಷನ್ ಆದಂಥ ಟೀಚರ್ಗಳಿದ್ದಾರೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಆದಂಥ ಟೀಚರ್ಗಳಿದ್ದಂಥ ಸುಮಾರು 9000 ಅಂಗನವಾಡಿಗಳನ್ನು ನಾವು ಗೌರ್ಮೆಂಟ್ ಮಾಂಟೆಸರಿಗಳಂತ ನಾವು ಅಪ್ಗ್ರೇಡ್ ಮಾಡ್ತೀವಿ. ಆ ಅಪ್ಗ್ರೇಡೇಷನ್ನಲ್ಲಿ ಆ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮು, ಶೂಸು, ಜೊತೆಯಲ್ಲಿ ಒಂದು ಬ್ಯಾಗನ್ನು ಕೂಡ ಕೊಡೋದ್ರ ಮುಖಾಂತರ ಮತ್ತು ಸ್ಕೂಲ್ ಬ್ಯಾಗನ್ನು ಕೊಡೋದ್ರ ಮುಖಾಂತರ TC ಅಂತ ಏನು ಹೇಳ್ತೀವಿ, ಈಗ LKG UKG ಪ್ರೈವೇಟ್ ಸ್ಕೂಲ್ನಲ್ಲಿ ಕಲಿತ್ರೆ TC ಕೊಡ್ತಾರೆ ಅವ್ರು ಕಲಿತು ಹೋಗುವಾಗ. ಸೊ ಅದನ್ನು ಕೊಡೋದ್ರ ಮುಖಾಂತರ ಒಂದು ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ. ಇನ್ನು ಕಲಿಕೆಯನ್ನು ಕೂಡ ಇನ್ನೂ ಸುಧಾರಿಸ್ಕೊಂಡು. ಹೌದು, ಖಂಡಿತವಾಗ್ಲೂ. ಸೊ ಇದೆಲ್ಲ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ಪೂರಕವಾಗಿ ಸ್ಪಂದಿಸಿದ್ದಾರೆ. ಸೊ ನಮಗೆಲ್ಲ ಒಂದು ಪೈಲಟ್ ಇದನ್ನು ರೆಡಿ ಮಾಡಿಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಕಳಿಸಿ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ವಾಟ್ ಇವತ್ತಿನ ಒಂದು ಚರ್ಚೆ. ಮೇಡಮ್, ಈಗ LKG UKG ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರಲ್ಲ, ಅದಕ್ಕೆ ಈಗ ಆದೇಶ ಕೊಟ್ಟಿದ್ದಾರೆ, ಅದು ಹಾಗೆ ಮುಂದುವರಿಯುತ್ತಾ? ಈಗ ಸದ್ಯಕ್ಕೆ ಅವರು ಎಷ್ಟು ಮಾಡಿದ್ದಾರೆ, ಸುಮಾರು 2600 ಆದೇಶಗಳಂತ ಹೇಳಲಿಕ್ಕೆ ಬರೋದಿಲ್ಲ. KPS ಸ್ಕೂಲ್ಗಳು ಏನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಏನು ಅವರು ಅನೌನ್ಸ್ ಮಾಡಿದ್ದಾರೆ, ಇವುಗಳಿಗಷ್ಟೇ ಆ ಆದೇಶ ಅನ್ವಯಿಸುತ್ತೆ. ಅವುಗಳನ್ನು ಬಿಟ್ಟು ಬೇರೆ ಒಂದು ಕೂಡ ಇನ್ನೂ ಆದೇಶ ಬರೋದಿಲ್ಲ. ಯಾಕಂತಂದರೆ ಒಂದು ತಜ್ಞರ ಕಮಿಟಿ ಆಗಬೇಕು, ಅದು ಸ್ಟಡಿ ಆಗಬೇಕು. ಅದಾದಮೇಲೆ 2 ಇಲಾಖೆ ಕೂತ್ಕೊಂಡು ಚರ್ಚೆ ಮಾಡೋದ್ರವರೆಗೆ ಬೇರೆ ಆದೇಶ ಬರೋದಿಲ್ಲ.
ಪ್ರತಿಭಟನಾಕಾರರ ಹತ್ರ ಮಾತಾಡಿದ್ರ ನಿಮ್ಮ ಅಂಗನವಾಡಿ ಕಾರ್ಯ? ನಾವು ಈಗಾಗಲೇ ಮಾತಾಡಿದ್ದೀವಿ. ಮತ್ತು ಈಗ ಆಗಿರೋ 2600 ಅಂತ ಏನು ಹೇಳ್ತಾ ಇದ್ದೀನಲ್ಲ, ಅದರಲ್ಲೂ ಕೂಡ ನಮ್ಮ ಅಂಗನವಾಡಿಗಳು ಕೆಲವು ಶಾಲೆಗಳಲ್ಲಿ ಕೋಲೊಕೇಟ್ ಆಗಿದ್ದಾವೆ. ಅಂದರೆ ಶಾಲೆಯ ಪ್ರಿಮೈಸಿಸ್ನಲ್ಲೇ ಅಂಗನವಾಡಿಗಳಿದ್ದಾವೆ. ಅವು ಸುಮಾರು ಒಂದು 400 ಇದ್ದಾವೆ. 2600ರಲ್ಲಿ 400 ಅಂಗನವಾಡಿಗಳು ಕೂಡ ಅದೇ 6600ರಲ್ಲಿ ಸೇರಿದೆ. ಸೊ ಲೊಕೇಟ್ ಆಗಿದೆ. ಸೊ ಆ ಅಂಗನವಾಡಿಗಳನ್ನು ಅಲ್ಲಿ ಅಪ್ಗ್ರೇಡ್ ಮಾಡ್ತಾರೆ. ನೋಡಿ, ನಾನು ಒಂದು ನನ್ನ ವಿನಂತಿ ಅನ್ಬಹುದು ಅಥವಾ ಒಂದು ಕಂಡೀಷನ್ ಇತ್ತು. ಏನು ಅಂತಂದರೆ, ನಮ್ಮ ಅಂಗನವಾಡಿಯ ಕಾರ್ಯಕರ್ತರನ್ನು ಮತ್ತು ಸಹಾಯಕಿಯರ ಅವ್ರನ್ನ ತೆಗಿಯೋದಿಲ್ಲ ಅನ್ನೋದು ನಮ್ಮ ಮೊದಲನೇ ಕೋರಿಕೆ ಇತ್ತು. ಅದಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ. ಎರಡನೇ ಕೋರಿಕೆ, ನಮ್ಮ ಅಂಗನವಾಡಿಗಳಿಗೆ ರೀಡೆಸಿಗ್ನೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ, ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಮೂರನೇದಾಗಿ, ನಮ್ಮ ಅಂಗನವಾಡಿಗಳನ್ನು ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೂ ಒಪ್ಕೊಂಡಿದ್ದಾರೆ. ಒಟ್ಟಿಗೆ ಶಿಕ್ಷಣ ಇಲಾಖೆ ಇರ್ಬೋದು, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಜೊತೆಗೆ ಆರೋಗ್ಯವನ್ನು ಕೊಡಬೇಕನ್ನೋದು ಒಂದೇ ಚಿಂತನೆ. ಯಾರನ್ನೂ ಕೂಡ ತೆಗೆಯೋದಿಲ್ಲ. ನೋಡಿ, ಈಗ ಅವರು LKG UKG ಮಾಡಬೇಕಾದ್ರೆ ಶಿಕ್ಷಣ ಇಲಾಖೆಯವರು ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅವರು ಕೂಡ ಸೆಕೆಂಡ್ ಇಯರ್ PUC ಕಲ್ತಂಥವ್ರನ್ನ LKG UKGಗೆ ತಗೊಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ ಸುಮಾರು 18,000 PUC ಆಗಿರೋರಿದ್ದಾರೆ, ಗ್ರಾಜ್ಯುಯೇಟ್ ಆಗಿರೋರಿದ್ದಾರೆ, 6,000 ಗ್ರಾಜ್ಯುಯೇಟ್ ಆದವರಿದ್ದಾರೆ, 1,500 ಪೋಸ್ಟ್ ಗ್ರಾಜ್ಯುಯೇಟ್ ಆದವರಿದ್ದಾರೆ. ಮೊನ್ನೆ ಒಂದು ಕಡೆ ನಾವು ಅಪಾಯಿಂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸೆಕೆಂಡ್ ಇಯರ್ನಲ್ಲಿ 98% ತೊಗೊಂಡಂಥ ಅಂಗನವಾಡಿ ಟೀಚರ್ಗಳಿಗೆ ನಾನೇ ಸ್ವತಃ ಅವ್ರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀನಿ. ಸೊ ನಮ್ಮ ಇಲಾಖೆಯಲ್ಲೂ ಕೂಡ ಈಗ ಇತ್ತೀಚಿನ ದಿನದಲ್ಲಿ SSLC ಅಷ್ಟೇ ಅಲ್ಲ, ನಾವು PUC ಏನು ನಾವು ಕಟ್ ಆಫ್ ಮಾಡಿದ್ವಿ ವಿದ್ಯಾರ್ಥಿಯನ್ನು, ಅವಾಗಿಂದ ಭಾಳಷ್ಟು ನಾವು ಒಂದು ಒಳ್ಳೆ ಇದನ್ನು ನೋಡ್ತಾ ಇದ್ದೀವಿ. ಡನ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.